ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸತ್ಯಶೋಧನೆ ಪುಸ್ತಕದ 8ನೆಯ ಅಧ್ಯಾಯ, ಬುದ್ಧ ಧರ್ಮ. ಮೈತ್ರಿಯ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ದ್ವೇಷವು ಅಂತ್ಯವಾಗುತ್ತದೆ. ಕರುಣಾ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ಕ್ರೌರ್ಯವು ಅಂತ್ಯವಾಗುತ್ತದೆ. ಮುದಿತಾ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ಅಸೂಯೆ ಅಂತ್ಯವಾಗುತ್ತದೆ. ಉಪೇಕ್ಷಾ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ಪ್ರಿಯ ಅಪ್ರಿಯ ಭಾವ ಅಂತ್ಯವಾಗುತ್ತದೆ. ಅಶುಭ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ಸುಂದರತೆಯ ಭಾವ ಅಂತ್ಯವಾಗುತ್ತದೆ. ಅನಿತ್ಯ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ನಾನು ಎಂಬ ಅಹಂ ಅಂತ್ಯವಾಗುತ್ತದೆ. ಆನಾಪಾನಸತಿ ಧ್ಯಾನವನ್ನು ಅಭಿವೃದ್ಧಿಗೊಳಿಸು, ಇದರಿಂದಾಗಿ ಜ್ಞಾನ ದೊರೆಯುತ್ತದೆ. ಜ್ಞಾನದಿಂದ ಮುಕ್ತಿ ಸಿಗುತ್ತದೆ. ಭಗವಾನ್ ಬುದ್ಧ. ಬುದ್ಧನು ಬೋಧಿಸಿದ ಧರ್ಮಸೂತ್ರಗಳಲ್ಲಿ ಮುಖ್ಯವಾದವು ಹಾಗೂ ನಿತ್ಯ ಜೀವನದಲ್ಲಿ ಆಚರಿಸಬಹುದಾದದ್ದು ಕೆಲವು ಇದೆ. ಅವುಗಳನ್ನು ಆಚರಿಸಿದರೆ ಸುಲಭವಾಗಿ ಮುಕ್ತಿ ಮಾರ್ಗವನ್ನು ಹೊಂದಬಹುದು. ಅವು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಬುದ್ಧನು ಬೋಧಿಸಿದ್ದಾನೆ. ಆ ಸತ್ಯಗಳು ವಿಶ್ವಜನಿತವಾದವು. ಕುಲ, ವರ್ಗ, ಲಿಂಗ, ಧನಿಕ, ಬಡವ, ರಾಜ, ಸೇವಕ ಎಂಬ ಭೇದಗಳಿಲ್ಲದೆ ಎಲ್ಲರೂ ಬುದ್ಧ ಸಂಘದಲ್ಲಿ ಸೇರಿದ್ದಾರೆ. ಬುದ್ಧನು ಹೇಳಿದ ಧರ್ಮಗಳಲ್ಲಿ ಮುಖ್ಯವಾದವು. ಬುದ್ಧನು ಸ್ವಯಂ ಅನುಭವಿಸಿ ವಿವರಿಸಿದ ಜ್ಞಾನವೇ ಧಮ್ಮಪದ. ಆ ಜ್ಞಾನ ಎಂತಹ ಬದಲಾವಣೆಗೆ ಒಳಗಾಗದೆ, ಎಂತಹ ತಿದ್ದುಪಡಿಗೆ ಅವಕಾಶ ಕೊಡದೆ ಏಕೈಕ ಧರ್ಮವಾಗಿ ಪ್ರಪಂಚದಲ್ಲಿ ಸ್ಥಿರವಾಗಿದೆ.